ಶ್ರೀಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರಧಾನವಾಗಿ ನಾವು ಅನೇಕ ವಿಷಯಗಳನ್ನು ಸಮಯಕ್ಕೆ ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ನಾವು ತಂದಿಡ್ತಾನೇ ಇದ್ದೇವೆ. ಅದರಲ್ಲಿ ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ದಕ್ಷಿಣಾಯಣ ಪರ್ವಕಾಲ ಯಾವಾಗ, ಏನು ಮಾಡಬೇಕು, ಪರ್ವಕಾಲ ಯಾಕೆ ಅನ್ನುವ ವಿಷಯವನ್ನು ತಿಳಿಸಿಕೊಟ್ಟಿದ್ದೇನೆ. ಇನ್ನು ಈ ಪರ್ವಕಾಲದಲ್ಲಿ ಸೂರ್ಯ ನಮಗೆ ಒಂದು ಪ್ರವೇಶ ಮಾಡುವಂಥದ್ದು, ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಾಗ ಈ 12 ಗ್ರಹರಿಗೆ ಸಂಬಂಧಪಟ್ಟ ಅಥವಾ 7 ಗ್ರಹರಿಂದಾಗಿ ಮತ್ತು 2 ಛಾಯಾಗ್ರಹದಿಂದಾಗಿ 12 ರಾಶಿಗಳಿಗೆ ಬರಬಹುದಾದಂತಹ ಫಲಾಫಲಗಳ ಒಂದು ವಿವೇಚನೆಯನ್ನು ನಡೆಸಬೇಕು. ಕಾರಣ ಆ ದಿವಸ ಈ 16ನೇ ತಾರೀಕು ವಿಶಾಖ ನಕ್ಷತ್ರದಲ್ಲಿ ಮಂಗಳವಾರದ ದಿವಸ ಸಂಕ್ರಮಣ ಆಗುವಂಥದ್ದು. ಸಂಕ್ರಮಣದ ವಿಶೇಷ ಫಲವನ್ನು ಹೇಳ್ತಾರೆ. ಅದರಲ್ಲಿಯೂ ಕೂಡ ಮಂಗಳವಾರ ಆಗ್ತಾ ಇರುವುದರಿಂದ ಯಾವ ರಾಶಿಯವರಿಗೆ ಫಲ ಒಳ್ಳೆಯದ್ದಾಗಿದೆ, ಯಾವ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರಾಶಿಯವರು ಜಾಗೃತೆಯನ್ನು ಪಡೆದುಕೊಂಡು ಮುಂದಕ್ಕೆ ಹೋಗುವ ಬಗೆ ಹೇಗೆ ಇತ್ಯಾದಿ ವಿಷಯಗಳು. ಅದರಲ್ಲಿಯೂ ವಾಹನಕ್ಕೆ ಸಂಬಂಧಪಟ್ಟ ಏರುಪೇರಾಗುವಂಥದ್ದು, ತೊಂದರೆ ಆಗುವಂಥದ್ದು, ಅಥವಾ ವಾಹನ ಖರೀದಿ, ಭೂಮಿ ಖರೀದಿ ಇತ್ಯಾದಿ ಅನೇಕರಿಗೆ ಅನೇಕ ಆಸೆಗಳಿರುತ್ತೆ. ಅದೆಲ್ಲದಕ್ಕೂ ಕೂಡ ಸಮಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂಕ್ರಮಣದಿಂದಾಗಿ 6 ತಿಂಗಳ ಫಲಾಫಲಗಳನ್ನು ನಿರ್ಣಯ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಸಂಕ್ರಮಣದ ಅದರಲ್ಲಿಯೂ ಕೂಡ ಪ್ರಧಾನವಾದ ಸಂಕ್ರಮಣ ಇದು. ಅದು ದಕ್ಷಿಣಾಯಣ ಪರ್ವಕಾಲ, ಜೊತೆಗೆ ಮಿಥುನ ರಾಶಿಯಿಂದ ಸೂರ್ಯ ಕರ್ಕಾಟಕ ರಾಶಿಗೆ ಹೋಗುವಂತಹ ಕಾಲ. ಹಾಗಾದರೆ ಈ ಕಾಲದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳಿಸಿದ್ದೇನೆ. ಇನ್ನು 12 ರಾಶಿಯವರಿಗೆ ವಿಶೇಷವಾಗಿ ಮಾಡಬೇಕಾದದ್ದಾದರೂ ಏನು ಅನ್ನೋದನ್ನು ವಿಚಾರ ಮಾಡೋಣ. ವೃಷಭ ರಾಶಿಯವರಿಗಾಗುವಾಗ ಈ 4ರ ರವಿ, 4ನೇ ಮನೆಯ ಅಧಿಪತಿ ರವಿ 3ನೇ ಮನೆಗೆ ಹೋಗುವಂಥದ್ದು, ಇರುವ ಧೈರ್ಯವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಸ್ವಲ್ಪ ದುರ್ಬುದ್ಧಿ ಜಾಸ್ತಿ ಆಗುವಂಥದ್ದು, ಅಥವಾ ಅಧಿಕವಾದ ಆಸೆ, ನನಗೇ ಜಾಸ್ತಿ ಸಿಗಬೇಕು ಅನ್ನುವಂತಹ ಈ ದುರ್ಬುದ್ಧಿ ಅಧಿಕವಾಗುವಂತಹ ಸಾಧ್ಯತೆ ಇದೆ. ಏನು ಹೀಗೆ ಹೇಳಿಬಿಟ್ರಿ ಅಂತ ವಿಚಾರ ಮಾಡಬೇಡಿ. ಯಾಕೆಂದರೆ ಧೈರ್ಯಂ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ದಕ್ಷಕರಣ ಸಹಾಯೋಚ ಚಿಂತನೀಯಂ ತದೀಯತಃ. ಹಾಗಾಗಿ ನೀವು ಯಾವುದೇ ವಿಷಯವನ್ನು ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಹಂಚಿಕೊಂಡಾಗ, ನಿಮ್ಮ ಆತ್ಮೀಯರ ಜೊತೆಗೆ ಹಂಚಿಕೊಂಡಾಗ, ಅಥವಾ ಅಲ್ಲಿ ಶುಕ್ರನ ಒಂದು ಯೋಗವೂ ಇದೆ, ಲಗ್ನದಲ್ಲಿ ಕುಜನ ಒಂದು ಯೋಗವು ಇರೋದರಿಂದ ಮಡದಿಯ ಜೊತೆಗೆ ನೀವು ಹಂಚಿಕೊಂಡಾಗ ಯಾವ ಬುದ್ಧಿಯೂ ಬರೋದಿಲ್ಲ. ಜೊತೆಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದಕ್ಕೂ ಸಾಧ್ಯತೆ ಇರುತ್ತೆ. ಒಬ್ಬ ಮಾರ್ಗದರ್ಶಕರು ಅವರ ಜೊತೆಗೆ ನಿಮ್ಮ ಎಲ್ಲ ಜೀವನದ ಆಗು ಹೋಗುಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಜೊತೆಗೆ ಈ 4ನೇ ಮನೆಯ ರವಿ ಆಗದ ಕಾರಣ ಭೂಲಾಭಾದಿಗಳಾಗುವ ಸಾಧ್ಯತೆ ಇದೆ. ಜೊತೆಯಲ್ಲಿ ಶುಕ್ರನು ಅಲ್ಲಿ ಇರೋದ್ರಿಂದ ದ್ವಿಭಾರ್ಯಾರ್ಥಿ ಭೀರುಹು ಪ್ರಬಲಮದ ಶೋಕಶ್ಚ ಶಶಿಭೆ ಅಂತ ಹೇಳಿದ ಹಾಗೆ ಈ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಒಟ್ಟಿಗೆ 2 ಸೈಟುಗಳನ್ನಾಗಲಿ, ಅಥವಾ 2 ಜಾಗಗಳನ್ನಾಗಲಿ, ಅಥವಾ 2 ಕಾರು ಖರೀದಿ ಮಾಡುವಂಥದ್ದು, ಅಥವಾ 2 ಫ್ಲೋರ್ ಇರುವ ಮನೆಯನ್ನು ಖರೀದಿ ಮಾಡುವಂತಹ ಇತ್ಯಾದಿ ಯೋಗಗಳು, ಒಳ್ಳೆಯ ಯೋಗ ನಮ್ಮ ವೃಷಭ ರಾಶಿಯವರಿಗೆ ಕಾಣಬಹುದು. ಗುರುಬಲವೂ ಅಧಿಕವಾಗಿದೆ. ಆದರೆ ಈ ನಮ್ಗೆ ಯಾವುದೇ ಕಾರಣಕ್ಕೂ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಿ, ಅತಿಯಾದ ಆಸೆಗೆ ಹೋಗಬೇಡಿ. ನಮ್ಮಲ್ಲಿ ಒಂದು ಗಾದೆಯ ಮಾತಿದೆಯಲ್ಲ, ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ. ಹಾಗೆ ನಿಮ್ಮ ಹಣಕಾಸಿನದೆಲ್ಲ ವಿಚಾರ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ವಿಶೇಷವಾಗಿ ನರಸಿಂಹದೇವರ ಪ್ರಾರ್ಥನೆಯನ್ನು ಈ ರಾಶಿಯವರು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ.